ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಯೂರಿಯಾಗಾಗಿ ನಿಲ್ಲದ ರೈತರ ಪರದಾಟ. ರಾತ್ರಿ ಇಡೀ ಸೊಸೈಟಿ ಮುಂದೆ ಮಲಗಿದ್ದಾರೆ ರೈತರು. ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ಮಲಗಿದ್ದಾರೆ ರೈತರು. ಮುದ್ದಾಬಳ್ಳಿ ಗೊಂಡುಬಾಳ ಗ್ರಾಮದ ರೈತರು ಪರದಾಡಿದ್ದಾರೆ. ಈಗ ರಾಜ್ಯದಾದ್ಯಂತ ಕೆಲವು ಕಡೆಯಲ್ಲಿ ರೈತರು ತೀರಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಧಿಕಾರಿಗಳು ಸ್ಟಾಕ್ ಇದೆ ಅಂತ ಹೇಳಿದ್ರು ಕೂಡ ಗೊಬ್ಬರದ ಅಂಗಡಿ ಮುಂಭಾಗದಲ್ಲಿ ಹೋಗಿ ಕೇಳಿದ್ರೆ ಇಲ್ಲ ಅಂತ ಬೀಗ ಹಾಕೊಂಡು ಹೋಗಿದ್ದಾರೆ. ಹಾಗಾಗಿ ರಾತ್ರಿ ಇಡೀ ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ತೆಗೆದುಕೊಂಡು ಪಾಳೆ ಬಂದು ನಿಂತ್ಕೊಂಡು ಈ ರೀತಿ ಮಲಗಿದ್ದಾರೆ ನೋಡಿ. ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಎಲ್ಲ ಆಳಿಚೀಲ ತಗೊಂಬಂದು ಈ ರೀತಿ ಮಲ್ಕೊಂಡಿದ್ದಾರೆ ನೋಡಿ. ಮಾಜಿ ಅಧ್ಯಕ್ಷ ಅಡ್ಡಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಾವು ಇದೇ ತರದ ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ. ಕೆಲವು ಕಡೆಯಲ್ಲಿ ಅಧಿಕಾರಿಗಳು ಸ್ಟಾಕ್ ಇದೆ ಅಂತಂದ್ರೂ ಕೆಲವು ಕಡೆಯಲ್ಲಿ ಅಂಗಡಿಯವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೈತರು ರಾತ್ರಿ ಎಲ್ಲ ಮಲಗಿ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿ ಏನ್ ಸಮಸ್ಯೆ, ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ? ನೀತಿ ಏನಂತಂದ್ರೆ ಈಗಾಗಲೇ ಸತತವಾಗಿ ಕೊಪ್ಪಳ ಜಿಲ್ಲೆದಂತ ಉತ್ತಮ ಮಳೆ ಆಗ್ತಾ ಇದೆ. ಆದ್ರೆ ಇನ್ನೇನು ಬಿತ್ತನೆ ಮಾಡಿದಂತ ರೈತರು ಯೂರಿಯಾ ಗೊಬ್ಬರ ಸಲುವಾಗಿ ಬಹಳಷ್ಟು ಸಂಕಷ್ಟಕ್ಕೀಡಾಗಿರುವಂತದ್ದು. ಏನು ಮೊನ್ನೆ ತನ ಸುತ್ತ ಕೊಪ್ಪಳ ನಗರದಲ್ಲಿ ಬಹಳಷ್ಟು ರೈತರು ಹೋಗಿ ಏನು ಸೊಸೈಟಿ ಮುಂದೆ ಹೋಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಯೂರಿಯಾ ಗೊಬ್ಬರನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ರು. ಆದ್ರೆ ಅಧಿಕಾರಿಗಳು ಮಾತ್ರ ಇಲ್ಲ, ಯೂರಿಯಾ ಗೊಬ್ಬರ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಆ ಕಾರಣಕ್ಕಾಗಿ ಈ ರೈತರಿಗೆ ಸಮಸ್ಯೆ ಆಗದೆ ವಿತರಣೆ ಮಾಡಲ್ಲ ಅಂತ ಕೂಡ ಹೇಳ್ಕೊಟ್ಟಿದ್ರು. ತದನಂತರ ಇದೀಗ ಕೊಪ್ಪಳ ತಾಲೂಕಿನ ಮುದ್ದವಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಏನಾದ್ರೆ ಒಂದು ಸೊಸೈಟಿ ಬರುತ್ತೆ. ಸೊಸೈಟಿ ಮುಂದೆ ರೈತರು ಮಲಗಿ ಏನು ಯೂರಿಯಾ ಗೊಬ್ಬರ ಸಲುವಾಗಿ ರಾತ್ರಿ ಇಡೀ ಮಲಗಿ ಏನ್ ಪಾಳೆ ಪ್ರಕಾರವಾಗಿ ಗೊಬ್ಬರ ಪಡೆಯುವಂತ ಕೆಲಸ ಮಾಡ್ತಾರಂತದ್ದು. ಏನು ಕೇವಲ ಏನಾದ್ರು ಒಂದು ಸೊಸೈಟಿ ಮುಂದೆ ಸಾವಿರಾರು ಜನರು ರೈತರು ಹೋಗಿ ನಿಂತ್ಕೊಂಡ್ರೆ ಕೇವಲ 100 ಜನರ ರೈತರಿಗೆ ಮಾತ್ರ ಯೂರಿಯಾ ಗೊಬ್ಬರ ಸಿಗ್ತಾ ಇರುವಂತದ್ದು. ಇದರಿಂದಾಗಿ ರೈತರಿಗೆ ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿ ಕೇಳಿದ್ರೆ ಯೂರಿಯಾ ಗೊಬ್ಬರ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಅದ್ರ ಜೊತೆಗೆ ಕೇಂದ್ರದಿಂದ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ಕೊಂಡಿರುತ್ತದೆ. ಆದ್ರೆ ರೈತರು ಮಾತ್ರ ಹೇಳ್ತಾ ಇದ್ರೆ ಇಲ್ಲ, ಖಾಸಗಿ ಏನು ಇದು ಬರುತ್ತೆ, ಖಾಸಗಿ ಕಂಪನಿಗಳು ಇರ್ತವೆ, ಖಾಸಗಿ ಕಂಪನಿಯ ಒಂದು ಏನು ಆಗೋ ಕಂಪನಿಗಳಲ್ಲಿ ಒಂದು ಯೂರಿಯಾ ಗೊಬ್ಬರ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಲಾಗ್ತದೆ ಮತ್ತು ಕೃತಕ ಅಭಾವ ಸೃಷ್ಟಿ ಆಗ್ತಿದೆ. ಆ ಕಾರಣಕ್ಕಾಗಿ ಏನು ಸರ್ಕಾರಿ ಸ್ವಾಧೀನದಲ್ಲಿರುವಂತಹ ಸೊಸೈಟಿಗಳಲ್ಲಿ ಸರಿಯಾದ ಒಂದು ರಸಗೊಬ್ಬರ ಸಿಗ್ತಾ ಇಲ್ಲ ಮತ್ತು ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಕೃತಕ ಅಭಾವವನ್ನು ಕೆಲವಷ್ಟು ಖಾಸಗಿ ಕಂಪನಿಗಳು ಸೃಷ್ಟಿ ಮಾಡಿದ್ರೆ ಆ ಕಾರಣಕ್ಕೆ ಇದೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಏನಾಗಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಒಂದು ಸೊಸೈಟಿ ಮುಂದೆ ಮಲಗಿ ಅದು ಬೆಳಗ್ಗೆ ಪಾಳಿ ಪ್ರಕಾರವಾಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ರಸಗೊಬ್ಬರ ಪಡೆಯಲು ರೈತರು ಮುಂದಾಗ್ತಿದ್ದಾರೆ. ಆದ್ರೆ ಕೇವಲ ಸಾವಿರಾರು ಜನರು ನಿಂತರೂ ಕೂಡ ಕೇವಲ 100 ಜನರಿಗೆ ಮಾತ್ರ ರಸಗೊಬ್ಬರ ಸಿಗುವಂತ ಕೆಲಸ ಆಗ್ತದೆ ಮತ್ತು ತದನಂತರ ಇಲ್ಲ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕುವಂತ ಕೆಲಸ ಸೊಸೈಟಿಗಳು ಮಾಡಿರುತ್ತದೆ. ಒಟ್ಟಾರೆ ಈಗ ಇನ್ನು ಕೊಪ್ಪಳ ಜಿಲ್ಲೆಯಾದ್ಯಂತ ಯೂರಿಯಾ ಗೊಬ್ಬರ ಕೊರತೆಯಿಂದಾಗಿ ರೈತರು ಪರದಾಡಿರುತ್ತದೆ. ನೀತಿ. ಥ್ಯಾಂಕ್ ಯು ನಾಗರಾಜ್, ತಮ್ಮ ಡೀಟೇಲ್ಸ್ಗಾಗಿ. ಇಲ್ವಾಗ